Hello and welcome back to our channel Active Catalysts. And ನಿಮಗೂ ಗೊತ್ತಿದೆ ರಿಸಲ್ಟ್ಸ್ ಆಲ್ರೆಡಿ ಬಂದಿದೆ. And I got to know that ನಾನೊಂದು ಪೋಲ್ನ ಹಾಕಿದ್ದೆ where you could share your opinions. So ಅಲ್ಲಿ ನಾನು ನೋಡಿರೋ ಪ್ರಕಾರ many of them told that POC ಅಲ್ಲಿ ಕರೆಕ್ಷನ್ ಚೆನ್ನಾಗಿ ಮಾಡಿಲ್ಲ, ತುಂಬಾ ಸ್ಟ್ರಿಕ್ಟ್ ಮಾಡಿದ್ದಾರೆ. 90 ಮಾರ್ಕ್ಸ್ ಬರ್ದಿದ್ದೀನಿ, 23 ಕೊಟ್ಟಿದ್ದಾರೆ, 25 ಕೊಟ್ಟಿದ್ದಾರೆ. ಸೊ ಆ ಥರ ಕೇಸಸ್ ಎಲ್ಲ TOC ಅಲ್ಲಿ ನಾನು ಜಾಸ್ತಿ ಕೇಳಿದ್ದೀನಿ. ಆ್ಯಂಡ್ ಕೆಲವೊಬ್ರು EVS ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಅನ್ನ ಕೇಳ್ತಾ ಇದ್ರು. VTU ಇನ್ನು ಅಫಿಷಿಯಲ್ ಆಗಿ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ರಿಲೀಸ್ ಮಾಡಿಲ್ಲ. ಸೊ ರಿಲೀಸ್ ಮಾಡಿದ್ಮೇಲೆ ನಾನು ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವುದಕ್ಕೂ ವಾಟ್ಸಪ್ ಚಾನಲನ್ನು ಜಾಯಿನ್ ಮಾಡಿ ಇಟ್ಕೊಳ್ಳಿ, ಅಲ್ಲಿ ಐ ಕ್ಯಾನ್ ಅಪ್ಲೋಡ್. ಓಕೆ, ಅಲ್ಲಿ ನಿಮಗೆ ಫಸ್ಟ್ ರಿಸೋರ್ಸ್ ಆಕ್ಸೆಸ್ ಸಿಗುತ್ತೆ ಬೇಗ ಯೂಟ್ಯೂಬ್ಗಿಂತ. ಇನ್ನು ರಿವ್ಯಾಲ್ಯೂಯೇಷನ್ ಯಾವಾಗ ಅಂದರೆ ಬೈ ಫ್ರೈಡೇ ಆರ್ ಸ್ಯಾಟರ್ಡೆ ವಿ ವಿಲ್ ರಿಲೀಸ್ ದ ರಿವ್ಯಾಲ್ಯೂಯೇಷನ್ ಲಿಂಕ್. ಓಕೆ, ಆ್ಯಂಡ್ ಇಟ್ ಈಸ್ ಅರೌಂಡ್ 630 ರೂಪೀಸ್. ಅದು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನೆಲ್ಲ ವೆನ್ ದೇ ರಿಲೀಸ್ ದ ಲಿಂಕ್ ಐ ವಿಲ್ ಅಪ್ಡೇಟ್ ಯು. ಆ್ಯಂಡ್ ಸೊ ಹೌ ಕ್ಯಾನ್ ವಿ ಅಪ್ಲೈ ಫಾರ್ ರಿವ್ಯಾಲ್ಯೂಯೇಷನ್ ಅಂತ ತುಂಬ ಜನ ಕೇಳಿದ್ದೀರಾ. ಒನ್ಸ್ ದ ರಿವ್ಯಾಲ್ಯೂಯೇಷನ್ ಲಿಂಕ್ ಇಸ್ ರಿಲೀಸ್ಡ್ ನಾನು ನಿಮ್ಗೆ ಹೇಳ್ತೀನಿ ಪ್ರೊಸೀಜರ್ ಏನೇನನ್ನ ಫಿಲ್ ಮಾಡಬೇಕು ಅಂತ. ಸೊ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ. ಆ್ಯಂಡ್ ನಾಟ್ ಸ್ಯಾಟಿಸ್ಫೈಡ್ ವಿತ್ TOC ಮಾರ್ಕ್ಸ್ ಅಂತ ಮೋಸ್ಟ್ ಆಫ್ ದೆಮ್ ಹ್ಯಾವ್ ಟೋಲ್ಡ್ ಮೀ. ಸೊ ಐ ಟ್ರೈ ಟು ಒನ್ಸ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಬಂದ್ಮೇಲೆ ನಮಗೂ ಐಡಿಯಾ ಬರುತ್ತೆ ತಾನೆ, ಹೌ ದೇ ಹ್ಯಾವ್ ಗಿವನ್ ಮಾರ್ಕ್ಸ್ ಅಂತ. ಸೊ ನೋಡೋಣ. 7 ಸೆಮ್ ರಿಸಲ್ಟ್ಸ್ ಫೆಬ್ಬಲ್ಲಿ ಬರುತ್ತೆ. ಯು ಕೆನಾಟ್ ಎಕ್ಸ್ಪೆಕ್ಟ್ ಇನ್ ಜಾನ್. ಆ್ಯಂಡ್ got good marks in TOC because of your videos. I'm really happy for that and wishing you a very good luck for upcoming placements or exams again. And TOC ne nodi, paper is easy, marks are not easy. So yes, it was like that. I can completely agree with you. So nodana. And credits kuda ashte SCPM ಗೆ 4 credits ittu. And ಸೊ ನೀವೇ ನೋಡಿ, ಲೈವ್ ಎಕ್ಸಾಂಪಲ್. ಓಕೆ, ಐ ರೋಟ್ 90+ ಬಟ್ ಇಷ್ಟು ಸಿಕ್ಕಿದೆ ಅಂತ. ಆ್ಯಂಡ್ ಆಲ್ಸೋ ಫ್ಯೂ ಆಫ್ ದೆಮ್ ಹ್ಯಾವ್ ಗಾಟ್ ಗುಡ್ SGPA, CGPA, ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದೆಮ್. ಸೊ ಎಸ್, ಇಫ್ ಯು ಟ್ರಸ್ಟ್ ಮೀ ಡೆಫಿನೆಟ್ಲಿ ಐ ವಿಲ್ ಬಿ ದೇರ್ ವಿತ್ ಯು ಅಪ್ ಟು ಯೋರ್ ಡಿಗ್ರಿ. ಆ್ಯಂಡ್ ಕೆಲವೊಬ್ರು ಹೇಳ್ತಿದ್ದಾರೆ ಥಿಯರಿ ಜಾಸ್ತಿ ಬರ್ದಿದ್ದೀವಿ ಬಟ್ ಮಾರ್ಕ್ಸ್ ಜಾಸ್ತಿ ಬಂದಿಲ್ಲ ಅಂತ. ರಿವ್ಯಾಲ್ಯೂಯೇಷನಲ್ಲಿ ಮಾರ್ಕ್ಸ್ ಇನ್ಕ್ರೀಸ್ ಆದರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನೀವು ಒಂದ್ಸಲ ಓಕೆ ನಂಗೆ 5 ಮಾರ್ಕ್ಸ್ ಬಂದರೆ ನನ್ನ SGPA ಏನು ಇಂಪ್ಯಾಕ್ಟ್ ಆಗ್ಬೋದು ಅಂತ ನೋಡಿಬಿಟ್ಟು ಅಪ್ಲೈ ಮಾಡಿ. ಯಾಕಂದರೆ ಪಾಯಿಂಟಲ್ಲಿ ಆದರೆ ಇಟ್ ಇಸ್ ನೋ ಯೂಸ್. 9.1 ಇರೋದು 9.2 ಆಗುತ್ತೆ ಅಂದರೆ ಅಪ್ಲೈ ಮಾಡಿ. ಓಕೆ, ಇಟ್ ಇಸ್ ನಾಟ್ 9.12 ಆಗುತ್ತೆ. ಸೊ ಅಷ್ಟಾಗೆಲ್ಲ ಅಪ್ಲೈ ಮಾಡಬೇಡಿ, ಥಿಂಕ್ ಮಾಡಿ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟು ಅಂತ. ಯಾ TOC ಇಸ್ ಪಕ್ಕಾ ಸ್ಕ್ಯಾಮ್ ಅಂತೆಲ್ಲ ಹೇಳಿದ್ದೀರಾ, ಖಂಡಿತ ಐ ಕ್ಯಾನ್ ಎಗ್ರಿ ಬಿಕಾಸ್ ಐವ್ ಸೀನ್ ಪೀಪಲ್. ಓಕೆ, ನೋಡೋಣ, ಲೆಟ್ಸ್ ಹೋಪ್ ಫಾರ್ ದ ರಿವ್ಯಾಲ್ಯೂಯೇಷನ್ ಪ್ರಾಸೆಸ್. ಆ್ಯಂಡ್ ನಿಮಗೆ ಗೊತ್ತಿದೆ ರಿವ್ಯಾಲ್ಯೂಯೇಷನ್ ಅವ್ರು ಎಷ್ಟು ಜಾಸ್ತಿ ನಮ್ಮಿಂದ ತಗೊಳ್ತಿದ್ದಾರೆ ಅಂತ. ಆ್ಯಂಡ್ ಹೋಪ್ಫುಲಿ ವಿಲ್ ಪಾಸ್ ಇನ್ ಅಟ್ಲೀಸ್ಟ್ ರಿವ್ಯಾಲ್ಯೂಯೇಷನ್ ಯಾರ್ಯಾರಿಗೆ ಕಡಿಮೆ ಬಂದಿದೆ ಅಂತ. ಬಿಕಾಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಲ್ಲರೂ ಎಫರ್ಟ್ಸ್ ಹಾಕಿ ಓದಿರ್ತೀರಾ ಆ್ಯಂಡ್ ಎಲ್ಲರೂ ಅದು ಒಂದೇ ಸಬ್ಜೆಕ್ಟಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ತಪ್ಪು. ದಟ್ ಈಸ್ ನಾಟ್ ಅಟ್ ಆಲ್ ದ ಇಂಜಿನಿಯರಿಂಗ್ ಅಲ್ವಾ. ದೇ ಆರ್ ಮೇಕಿಂಗ್ ಯು ಟು ಸ್ಟಡಿ ದ ಸಿಲೆಬಸ್ ವಿಚ್ ಇಸ್ ಆ್ಯಕ್ಚುಲಿ ಔಟ್ಡೇಟೆಡ್. ಲೆಟ್ಸ್ ಸಿ. ಆ್ಯಂಡ್ ನೋಡೋಣ. ಆ್ಯಂಡ್ ಇನ್ನೂ ಕೆಲವೊಬ್ರು ಕೇಳ್ತಿದ್ರು, ಸಪೋಸ್ ಇಫ್ ದೇ ಗೆಟ್ ಫೇಲ್ಡ್ ಇನ್ ಒನ್, ಫಾರ್ ಎಕ್ಸಾಂಪಲ್ ನೀವು 5th ಸೆಮಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದೆ ಅಂದರೆ SGPA ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ನೀವು ಫೇಲ್ ಆದಾಗ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ, ಲೆಟಸ್ ಸೇ ನಿಮಗೆ 100ಗೆ 30 ಬಂದಿತ್ತು ಅಂತ. ಸೊ SGPA ಅದೇ ಕೌಂಟ್ ಆಗುತ್ತೆ. ಈವನ್ ದೋ ನೀವು ಮೇಕಪ್ ಎಕ್ಸಾಮಲ್ಲಿ 100 ತೊಗೊಂಡ್ರು ಕೂಡ SGPA ಕಡಿಮೆ ಮಾರ್ಕ್ಸ್ ಇರೋದನ್ನೇ ಕನ್ಸಿಡರ್ ಮಾಡ್ತಾರೆ VTU. ದಟ್ ಇಸ್ ದ ವರ್ಸ್ಟ್ ಪಾರ್ಟ್ ಅಗೇನ್. ಸೊ ನೀವೇ ನೋಡಿ TOC ಬಗ್ಗೆ ಎಷ್ಟು ಕಮೆಂಟ್ಸ್ ಇದೆ ಅಂತ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಬರೀ ಬಿಗ್ ಬಾಸ್ ಅಲ್ಲಿ ಇತ್ತು ಅನ್ಕೊಂಡಿದ್ದೆ, ಬಟ್ VTU ಅವರು ಮೋಸ್ಟ್ಲಿ ಬಿಗ್ ಬಾಸ್ ನೋಡಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಇಲ್ಲಿ ಇಂಪ್ಲೈ ಮಾಡಿದ್ದಾರೆ. ಆ್ಯಂಡ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಹೌದು. ಆ್ಯಂಡ್ ನಾನು ಹೇಳ್ತೀನಿ ಇಷ್ಟೇ, ಆಗಿದ್ದನ್ನು ಮರ್ತು ಬಿಡಿ ಏನಾಗಿದೆ ಅನ್ನೋದನ್ನು. ಲೆಟ್ಸ್ ಕಾನ್ಸಂಟ್ರೇಟ್ ಆನ್ ದ ಅಪ್ಕಮಿಂಗ್ ಇಂಟರ್ನ್ಶಿಪ್ಸ್ ಆ್ಯಂಡ್ ಪ್ಲೇಸ್ಮೆಂಟ್ಸ್. ಯಾಕಂದರೆ ಇವಾಗ ಸದ್ಯಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಹೌದು, ನಾನು ಅಲ್ಲ ಅಂತ ಹೇಳ್ತಿಲ್ಲ, ಬಟ್ ರೆಫರಲ್ಸ್ ಅನ್ನೋದು ಕೂಡ ಒಂದು ಮ್ಯಾಟರ್ ಆಗುತ್ತೆ. ಕೆಲವೊಬ್ರು ಮಾರ್ಕ್ಸ್ ಚೆನ್ನಾಗಿಲ್ಲದೆ ರೆಫರಲ್ಸಿಂದ ಹೋಗಿರೋರು ಇದ್ದಾರೆ, ಬಟ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲೂ ಕೂಡ. ಸುಮ್ಮನೆ ನಿಮ್ಗೆ ರೆಫರ್ ಮಾಡಿಬಿಟ್ಟು ನಿಮ್ಗೆ ಜಾಬ್ ಸಿಗಲ್ಲ, ಸಿಕ್ಬಿಟ್ಟು ಫೇರ್ ಮಾಡೋದು ಎಷ್ಟೊತ್ತು ಅಲ್ಲ. ಸೊ how much ever it is possible from me, I'll try to update in the WhatsApp channel regarding your placement. And already shorts ಅಲ್ಲಿ ಹಾಕಿದ್ದೀನಿ, placement ಕಂಪನಿ ವೈಸ್ ಏನು ಕ್ವೆಶನ್ಸ್ನ ಕೇಳ್ತಾರೆ ಮತ್ತು ನೀವು 0 ಇಂದ ಸ್ಟಾರ್ಟ್ ಮಾಡೋರಾದ್ರೆ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ. I'll try to update from
I think will take like 30 days to complete one programming language. Something like that. I'll make a schedule.